ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಹಿರಿಯ ಸಾಹಿತಿ ಡಾಕ್ಟರ್ ಸಂತೋಷ್ ಹಾನಗಲ್ ಅವರು ರಚಿಸಿರುವ ದಿ ಲ್ಯಾಂಪ್ ಬೇರರ್ಸ್ ಗ್ರಂಥದ ಬಿಡುಗಡೆ ಸಮಾರಂಭವು ಮಂಗಳವಾರ ಧಾರವಾಡ ನಗರದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಹಾಗೂ ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರ ಸಹಯೋಗದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಕಾರ್ಯಕ್ರಮಕ್ಕೆ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮೀಜಿ, ಬಸವ ಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲಾಂ ಪ್ರಭು ಮಹಾಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಬೆಳಗಾವಿಯ ಶೇಗುಣಿಸಿ ವಿರಕ್ತ ಮಠದ ಡಾಕ್ಟರ್ ಮಹಾಂತ ಪ್ರಭು ಮಹಾಸ್ವಾಮೀಜಿ ಗ್ರಂಥದ ಪರಿಚಯ ಮಾಡಿಕೊಟ್ಟು ಕೃತಿಯ ಮಹತ್ವವನ್ನು ವಿವರಿಸಿದರು. ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಕಾರ್ಯಕ್ರಮದ ದಿವ್ಯ ಸಮ್ಮುಖ ವಹಿಸಿದರು. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಖಾನ್ ಅವರು ಗ್ರಂಥವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ಸಾಹಿತ್ಯವು ಸಮಾಜಕ್ಕೆ ದಾರಿದೀಪವಾಗಿದೆ, ಉತ್ತಮ ಕೃತಿಗಳು ಹೊಸ ಚಿಂತನೆಗಳಿಗೆ ಪ್ರೇರಣೆ ನೀಡುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗೆ ಇಂತಹ ಕಾರ್ಯಕ್ರಮಗಳು ಪೂರಕವಾಗಿವೆ ಎಂದು ಕೂಡ ತಿಳಿಸಿದ್ದಾರೆ. ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಡಾಕ್ಟರ್ ಸಂಜಯ್ ಕುಲಕರ್ಣಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಂಥದ ಲೇಖಕ ಡಾಕ್ಟರ್ ಸಂತೋಷ್ ಹಾನಗಲ್, ಡಾಕ್ಟರ್ ಮನೋಜ್, ಡಾಕ್ಟರ್ ವೈಜನಾಥ್ ಬುಟ್ಟೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಇನ್ನು ಶರಣೆ ಪ್ರಜ್ಞೆ ನಡುಕಟ್ಟಿ ಧಾರವಾಡ ವಚನ ಪ್ರಾರ್ಥನೆ ನೆರವೇರಿಸಿದರು. ಶಂಕರ ಹಾಲ್ಗತಿಯವರು ನಿರೂಪಿಸಿ ವಂದಿಸಿದರು. ಗ್ರಂಥವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇವೆ. ಗಣ್ಯಮಾನ್ಯರಿಗೆ ಪ್ರೀತಿಯ ಭೌತಿಕವಾಗಿ ಸನ್ಮಾನ ಮತ್ತು ಗ್ರಂಥ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಪೂಜೆ ಮಹಾತ್ಮ ಯಾರು ಅಂದರೆ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಆ ದೀಪವನ್ನು ಆರದಂತೆ ನೋಡಿಕೊಂಡು ಉಜ್ವಲಂತವಾಗಿ ಪ್ರಜ್ವಲಿಸಿರುವಂತಹ ಅಪರೂಪದ ಯತಿವರೇಣ್ಯರು ಯಾರು ಅಂದರೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಹೀಗಾಗಿ ದ ಲ್ಯಾಂಪ್ ಬೇರರ್ಸ್ ಅನ್ನುವಂತಹ ಒಂದು ಗ್ರಂಥವನ್ನು ಇಲ್ಲಿ ಪರಿಚಯ ಮಾಡಿಕೊಡುವಂತಹ ಒಂದು ಭಾಗ್ಯ ನನಗೆ ಒದಗಿ ಬಂದಿರುವಂಥದ್ದು ಅದೊಂದು ಪುಣ್ಯ ವಿಶೇಷ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ಗುರುಕುಲ್ ಎಲ್ಲ ನೋಡಿ ಎಷ್ಟು ಇನ್ಸ್ಪೈರ್ ಆಗ್ತಾರೆ ಅಂದರೆ, ಅದು ನೋಡಿ ಈ ಗಡಿ ಭಾಗದಲ್ಲಿ ಇಷ್ಟು ಚಲೋ ಸ್ವಾಮೀಜಿ ನೀವು ಗುಣಮಟ್ಟದ ಶಿಕ್ಷಣ ಕೊಡ್ತಿರಲ್ಲ, ಮತ್ತು ಸರ್ಕಾರದ್ದು ಕೂಡ ನಿಮ್ಮ ಮಾರ್ಗದರ್ಶನ ಬೇಕಂತ ಇಡೀ ಶಿಕ್ಷಣ ಇಲಾಖೆ ಎಲ್ಲ ಡಿ ಡಿ ಪಿ ಎಲ್ಲರನ್ನ ಕೂಡಿಸ್ಕೊಂಡು ಅಪ್ಪೋರ ಮಾರ್ಗದರ್ಶನ ಮೇಲೆ ಇವತ್ತೇನಾದರೂ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಇವತ್ತೇನಾದರೂ ಯೋಜನೆಗಳು ಅವು ಕಾರ್ಯರೂಪಕ್ಕೆ ಬಂದವಂದರೆ ಅದು ಮಾರ್ಗದರ್ಶನ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಸೊ ಒಂದು 3 ದಿವಸ 4 ದಿವಸ ಹಿಂದೆ ಬಂದು ಈ ಪುಸ್ತಕ ನನ್ನ ಆಫೀಸಲ್ಲಿ ಇರಲಿಲ್ಲ, ತಂದುಕೊಡಿ. ನಾನು ಫಸ್ಟ್ ಇಂಪ್ರೆಸ್ ಆಗಿದ್ದು ಇದು ಕವರ್ ನೋಡಿ. ಕವರ್ ಅದ್ಭುತವಾಗಿ ಕವರ್ ಇದೆ. ಸೊ ಯಾವುದೋ ಪುಸ್ತಕ ಇಷ್ಟು ಒಂದು ಎನ್ಲೈಟ್ನಿಂಗ್ ಒಂದು ಲುಕ್ ನಮಗೆ ಬರೋದಿಲ್ಲ ಅಂತ ಒಂದು ಒಳ್ಳೆ ಪುಸ್ತಕ ಇದೆ. ಮತ್ತು ಹಿಂದೆ ಓದುವಾಗ ನಮ್ಮ ಡಾಕ್ಟರ್ ಸಂತೋಷ್ ಹಾನಗಲ್ ಅವ್ರ ಬಗ್ಗೆ ಮತ್ತು ಆ ಪುಸ್ತಕದ ಬಗ್ಗೆ ಇದೆ. ಇದು ಎಷ್ಟು ಇಂಪ್ರೆಸ್ ಆಯಿತು ಅಂತ ಹೇಳಿದರೆ 3 ರಾತ್ರಿಯಲ್ಲಿ ಓದಬಿಟ್ಟೆ ಪುಸ್ತಕ. ಬೇರರ್ಸ್ ಅಂತ ವಿಷಯ ಇದೆ. ಹೂ ಆರ್ ದ ಲ್ಯಾಂಪ್ ಬೇರರ್ಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಬೇರರ್ಸ್ನ ಹುಡುಕಿ ನೋಡುವಾಗ ಆ ಒಂದು ವಿಷಯ ನಮಗೆ ಸಿಗೋದು ಒಂದು ನಮ್ಮ ಹಿರೇಸ್ವಾಮೀಜಿ ಆದ ನಮ್ಮ ಮಹಾಸ್ವಾಮಿ ಚನ್ನಬಸವ ಪಟ್ಟದೇವರು ಆ ಲ್ಯಾಂಪ್ ಹಚ್ಚಿದ್ರು. ಆ ಸ್ವಾಮೀಜಿ ಅದಕ್ಕೆ ಒಂದು ಪ್ರೋಡನ್ ಎಕ್ಸಾಂಪಲ್ ಕೊಟ್ಟು ಚೆನ್ನಾಗಿ ಅದನ್ನು ಎಕ್ಸಾಂಪಲ್ ಹೇಳಿದ್ರು, ಅದೆಲ್ಲ ನಮಗೆ ಅರ್ಥ ಆಗಿದೆ. ಬಟ್ ಆ ಲ್ಯಾಂಪ್ ಅವರು ಲ್ಯಾಂಪ್ ಇರಲಿಲ್ಲ, ಈ ಪಾಸ್ಟ್ ಇಟ್ ಆನ್, ಮತ್ತು ಇನ್ನೊಂದು ಕೈಗೆ ಹೋಯಿತು. ಹಾಗೆ ಆಲ್ ದೀಸ್ ಆರ್ ಲ್ಯಾಂಪ್ ಬೇರರ್ಸ್ ಬರ್ಡ್ ದ ಲ್ಯಾಂಪ್ ಆ್ಯಂಡ್ ಶೋಡ್ ಲೈಟ್ ಟು ಆಲ್ ದ ಸೊಸೈಟಿ. ಆ ರೀಸನಲ್ಲಿ ಆಧ್ಯಾತ್ಮಿಕ ಸಂಚಲನ ಬಹುಶಃ ಬೀದರ್ ಬಗ್ಗೆ, ಭಾಲ್ಕಿ ಬಗ್ಗೆ ನೀವೆಲ್ಲ ಕೇಳಿದಿರಿ. ಕಲ್ಯಾಣ ಕರ್ನಾಟಕ ಇವತ್ತು ಕೂಡ ಹಿಂದುಳಿದ ಪ್ರದೇಶ ಅನ್ನುವಂಥ ಹಣೆಪಟ್ಟಿಯಿಂದ ಹೊರಗೆ ಬಂದಿಲ್ಲ. ಆದರೆ ಚನ್ನಬಸವ ಪಟ್ಟದೇವರು 100 ವರ್ಷಗಳ ಹಿಂದೆ ಅದೇ ಕಲ್ಯಾಣ ಕರ್ನಾಟಕದಲ್ಲಿ ಗಡಿನಾಡಿನ ಮಠವಾಗಿ ಕನ್ನಡವನ್ನು ಕಟ್ಟುವುದರೊಂದಿಗೆ ಇಡೀ ಕರ್ನಾಟಕಕ್ಕೆ ಒಂದು ಗಡಿನಾಡು ಮಠನೂ ಇಷ್ಟು ಚೆನ್ನಾಗಿ ಕೆಲಸ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು ಚನ್ನಬಸವ ಪಟ್ಟದೇವರು. ಇವತ್ತು ಒಂದು 100 ವರ್ಷಗಳ ನಂತರದಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ, ಹಿಂದುಳಿದ ಕರ್ನಾಟಕ, ಏನು ಹಿಂದುಳಿದ ಭಾಗ ಅಂತ ಏನು ಹೇಳ್ತೀವಿ, ಈ ಭಾಗದಲ್ಲಿಯೂ ಕೂಡ ಉನ್ನತವಾಗಿರುವ
ಅತ್ಯುತ್ತಮವಾಗಿರುವಂತಹ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಇಡೀ ರಾಷ್ಟ್ರಕ್ಕೆ ಒಂದು ಗಡಿನಾಡು ಪರಿಚಯ ಮಾಡಿಕೊಡ್ಬೋದು ಅನ್ನೋದನ್ನು ತೋರಿಸಿಕೊಟ್ಟವರು ನಮ್ಮ ಡಾಕ್ಟರ್ ಬಸವಲಿಂಗ ಪಟ್ಟದೇವರು. ಇಷ್ಟೊತ್ತನೆ ಎಲ್ಲ ನನ್ನ ಬಗ್ಗೆ ಏನು ಹೇಳಿದಾರಲ್ಲ ಅವೆಲ್ಲ ನನಗಲ್ಲ, ಬಸವಣ್ಣನ ಪಾದಕ್ಕೆ, ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ಇವತ್ತು ಹೆಂಗೆ ನೀರಿನ ಗುಣ ಏನು ಹರಿಯೋದು, ಗಾಳಿ ಗುಣ ಏನು ಬೀಸೋದು, ಹಾಗೆ ಸ್ವಾಮಿಗಳು ಕಾವಿ ತೊಟ್ಟವರು ಏನು ಸ್ವಲ್ಪ ಆದಷ್ಟು ಸೇವೆ ಮಾಡೋದು. ಯಾರು ಎಷ್ಟು ಮಂದಿ ಬಾಲ್ಕಿ ಬಸವಲಿಂಗ ಪಟ್ಟಾಧ್ಯಕ್ಷರ ಬಗ್ಗೆ ಹೇಳಿದರೂ ಕೂಡ ಮುಗಿಯಲಾರದ ಕಥೆ. ಅಷ್ಟೊಂದು ಅತ್ಯದ್ಭುತವಾಗಿರುವಂಥ ಕಾರ್ಯವನ್ನು ಅವರು ಗುರುಗಳು ಮಾಡಿದರು. ಅವರ 100 ಪಟ್ಟು ಶಿಷ್ಯರಾಗಿರುವಂಥ ಬಸವಲಿಂಗ ಪಟ್ಟಾಧ್ಯಕ್ಷರು. ನನ್ನ ಕರೆಗೆ ಹೋಗೊಟ್ಟು ಎಲ್ಲರೂ ಸೇರಲಾಗಿಸಿದೆ, ಅವರಿವರನ್ನದೇ ಆಗಮಿಸಿದ ಅವರಿಗೆ ತುಂಬ ಧನ್ಯವಾದಗಳು ಸರ್.